ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ಯೂನಿಕ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದೊಳ್ಳೆ ಇನ್ಫಾರ್ಮೇಶನ್ ಇರೋ ವಿಡಿಯೋ ತಂದಿದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನೋಸ್ಥೈರ್ಯ ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ. ಜೀವನದಲ್ಲಿ ಎಲ್ಲಾ ಸೋತಿದ್ದೀನಿ ಅನ್ಕೊಳ್ಳೋರಿಗೆ ಸ್ಫೂರ್ತಿ ನೀಡೋ ಕಥೆ ಇದು. ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರಿಯಲ್ ಲೈಫ್ ಐರನ್ ಮ್ಯಾನ್, ರಿಸ್ಕ್ ಟೇಕರ್, ಶತಮಾನದ ಪುರುಷ, ಶ್ರೇಷ್ಠ ಬಿಸಿನೆಸ್ ಮ್ಯಾನ್, ಸಕಲ ಕಲಾವಲ್ಲಭ, ವಿಜ್ಞಾನಿ, ಕಂಪ್ಯೂಟರ್ ಪ್ರೋಗ್ರಾಮರ್, ಬಾಹ್ಯಾಕಾಶ ನಕ್ಷತ್ರ, ಹೀಗೆ 10 ಹಲವು ಬಿರುದುಗಳನ್ನ ಪಡೆದಿರೋ ಪರ್ಸನ್ ಮತ್ಯಾರು ಅಲ್ಲ, ಅವರೇ ಎಲನ್ ಮಸ್ಕ್. ಎಲನ್ ಮಸ್ಕ್ರನ್ನ ಬಿಸಿನೆಸ್ ಮ್ಯಾಗ್ನೆಟ್ ಅಂತ ಕರೀತಾರೆ, ಶತಮಾನದ ಪುರುಷ ಅಂತ ಕರೀತಾರೆ. ಯಾಕಂದ್ರೆ ನೀವೆಲ್ಲರೂ ಇವತ್ತು ನಾಳೆಯ ಬಗ್ಗೆ ಯೋಚನೆ ಮಾಡಿದ್ರೆ ಈ ಪುಣ್ಯಾತ್ಮ ಮುಂದಿನ 100 ವರ್ಷದಲ್ಲಿ ಆಗ್ಬೇಕಿರೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ನಿಮಗ್ ಗೊತ್ತಾ, ಒಬ್ಬ ವ್ಯಕ್ತಿಗೆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಬಗ್ಗೆ ಕಲಿಬೇಕು ಅಂದ್ರೆ ಕಮ್ಮಿ ಅಂದ್ರೂ 5 ರಿಂದ 6 ತಿಂಗಳು ಬೇಕಾಗತ್ತೆ. ಆದ್ರೆ ಎಲನ್ ಮಸ್ಕ್ಗೆ ಚಿಕ್ಕಂದಿನಿಂದಲೂ ವಿಶೇಷ ಗುಣ ಇತ್ತು. 9ನೇ ವಯಸ್ಸಿಗೆ ಈತನಿಗೆ ಇವನ ತಂದೆ ಒಂದು ಕಂಪ್ಯೂಟರ್ ಕೊಡಿಸ್ತಾರೆ. ಅದರ ಜೊತೆಗೆ ಒಂದು ಪ್ರೋಗ್ರಾಮ್ನ ಪುಸ್ತಕ ಕೂಡ ಸಿಗತ್ತೆ. ನೀವಾಗಿದ್ರೆ ಕಂಪ್ಯೂಟರ್ ಗೇಮ್ ಆಡ್ತಾ ಕೂರ್ತಾ ಇದ್ವೋ ಏನೋ ಗೊತ್ತಿಲ್ಲ. ಆದ್ರೆ ಎಲನ್ ಮಸ್ಕ್ ಗೇಮ್ ಆಡೋದಿಲ್ಲ, ಬದಲಿಗೆ ಒಂದು ಗೇಮ್ ಆಡೋ ಪ್ರೋಗ್ರಾಮ್ ಅನ್ನೇ ರೆಡಿ ಮಾಡ್ತಾನೆ. ನೀವಿಲ್ಲಿ ಗಮನಿಸಿ ಸ್ನೇಹಿತರೆ, ಎಲನ್ ಮಸ್ಕ್ ವಯಸ್ಸು ಆಗ ಕೇವಲ 9 ವರ್ಷ ಅಷ್ಟೆ. ಆಗ್ಲೇ ಒಬ್ಬ ಹುಡುಗ ಪುಸ್ತಕ ಓದಿ ಒಂದು ಗೇಮ್ ಪ್ರೋಗ್ರಾಮ್ ಅನ್ನೇ ರೆಡಿ ಮಾಡ್ತಾನೆ ಅಂದ್ರೆ ನೀವ್ ನಂಬಲೇಬೇಕು. ಇದರಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದೇನಪ್ಪಾ ಅಂದ್ರೆ ಎಲನ್ ಮಸ್ಕ್ ಕೇವಲ 3 ದಿನದಲ್ಲಿ ಆ ಪುಸ್ತಕವನ್ನ ಓದಿ ಗೇಮ್ ರೆಡಿ ಮಾಡಿರ್ತಾನೆ. ಗೇಮ್ ರೆಡಿ ಮಾಡಿದ್ಮೇಲೆ ಆಡ್ತಾನೆ ಅಂತ ಅನ್ಕೋಬೇಡಿ, ಆತ ತನ್ನ 12ನೇ ವಯಸ್ಸಿಗೆ ಜಗತ್ತನ್ನೇ ಆಡಿಸಲು ನಿಂತು ಬಿಟ್ಟಿದ್ದ. ತಾನು ರೆಡಿ ಮಾಡಿದ್ದ ಗೇಮ್ ಅನ್ನ ಒಂದು ಕಂಪನಿಗೆ ಸುಮಾರು $500 ಮಾರಿದ್ದ. 12ನೇ ವಯಸ್ಸಿಗೆ ಆತನಲ್ಲಿ ಒಬ್ಬ ಬಿಸಿನೆಸ್ ಮ್ಯಾನ್ ಹುಟ್ಕೊಂಡಿದ್ದ. ಎಲನ್ ಮಸ್ಕ್ಗೆ ಓದೋದು ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ್ಲೂ ಓದೋದೊಂದೇ ಅವನ ದಿನಚರಿಯಾಗಿತ್ತು. ಹಾಗಾಗಿ ಈತನಿಗೆ ಪುಸ್ತಕವೇ ದೊಡ್ಡ ಸ್ನೇಹಿತ. ಎಲನ್ ಮಸ್ಕ್ಗೆ ಫೋಟೋಜೆನಿಕ್ ಮೆಮೊರಿ ಮತ್ತು ನಾವು ಕ್ಯಾಮೆರಾದಲ್ಲಿ ಫೋಟೋ ತೆಗೆದ್ರೆ ಹೇಗೆ ಅದು ಒಂದೇ ಬಾರಿಗೆ ಅದರ ದೃಷ್ಟಿಗೆ ನಿಲುಕಿದ್ದೆಲ್ಲವನ್ನ ಸೆರೆ ಹಿಡಿದು ಇಟ್ಕೊಳ್ಳುತ್ತೋ ಹಾಗೆ ಎಲನ್ ಮಸ್ಕ್ ಮೈಂಡ್ ಕೂಡ ಒಮ್ಮೆ ಏನನ್ನಾದ್ರೂ ನೋಡಿದ್ರೆ ಅಷ್ಟೇ, ಮತ್ತೆ ಯಾವತ್ತಿಗೂ ಅದು ಎರೇಸ್ ಆಗ್ತಾ ಇರಲಿಲ್ಲ. ನಿಮಗ್ ಗೊತ್ತಾ, ಈತ ಪ್ರತಿದಿನ 18 ಗಂಟೆ ಓದ್ತಾ ಇದ್ದ. ಹಾಗಂತ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದ ಅನ್ಕೋಬೇಡಿ. ಎಲನ್ ಮಸ್ಕ್ ಯಾವತ್ತೂ ಬೇರೆಯವರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾ ಇದ್ರು. ಆತ ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕವನ್ನ ಓದ್ತಿದ್ದ. ಇಂತಹ ಎಲನ್ ಮಸ್ಕ್ ಈಗ ಜಗತ್ತಿನ 2ನೇ ಶ್ರೀಮಂತ ವ್ಯಕ್ತಿ. ಎಲನ್ ಮಸ್ಕ್ ಯಾವಾಗ್ಲೂ ಒಂದ್ ಮಾತನ್ನ ಹೇಳ್ತಿರ್ತಾರೆ, ಈ ಜಗತ್ನಲ್ಲಿ ಏನನ್ನ ಮಾಡಲು ಸಾಧ್ಯವೋ ಅದನ್ನ ನಾನ್ ಮಾಡೋದಿಲ್ಲ, ಅದನ್ನ ಮಾಡೋಕೆ ತುಂಬಾ ಜನ ಇದ್ದಾರೆ, ಆದ್ರೆ ಈ ಜಗತ್ತಿಗೆ ಏನ್ ಬೇಕೋ ಅದನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲನ್ ಮಸ್ಕ್ ಹೇಗಪ್ಪ ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದೇ ಒಂದು ದೊಡ್ಡ ಸಮಸ್ಯೆ. ಎಲನ್ ಮಸ್ಕ್ ಸಂಸ್ಥೆಯಲ್ಲಿ ನನ್ನಿಂದ ಆಗಲ್ಲ ಅನ್ನೋ ವ್ಯಕ್ತಿಗೆ ಕೆಲಸ ಸಿಗೋದಿಲ್ಲ. ಅಲ್ಲಿ ಆಗಲ್ಲ ಅನ್ನೋ ಒಂದೇ ಒಂದು ಪದ ಬಂದ್ರೂ ಅದು ಆತನ ಕೆಲಸದ ಕೊನೆ ದಿನ. ಎಲನ್ ಮಸ್ಕ್ ಒಡೆತನದಲ್ಲಿ ಹಲವಾರು ಕಂಪನಿಗಳಿವೆ. ಅವುಗಳ ಬಗ್ಗೆ ನೋಡೋದಾದ್ರೆ ಜಿಪ್2, ಪೇಪಾಲ್, ಸ್ಪೇಸ್ ಎಕ್ಸ್, ಟೆಸ್ಲಾ, ಸೋಲಾರ್ ಸಿಟಿ, ಹೈಪರ್ಲೂಪ್, ನ್ಯೂರ್ಲಿಂಕ್, ಬೋರಿಂಗ್, ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. 1995ರಲ್ಲಿ ತನ್ನ ಸಹೋದರನ ಜೊತೆ ಜಿಪ್2 ಅನ್ನೋ ಕಂಪನಿಯನ್ನ ಶುರು ಮಾಡ್ತಾರೆ. ಎಲನ್ ಮಸ್ಕ್ಗೆ ಆಗಿನ್ನು ಜಸ್ಟ್ 24 ಇಯರ್ಸ್. ಮೊದಲ ಕಂಪನಿಯಲ್ಲೇ ಕೋಟಿ ಲಾಭ ಮಾಡ್ತಾರೆ. ಅಷ್ಟಕ್ಕೆ ಸುಮ್ಮನಾಗದ ಎಲನ್ ಮಸ್ಕ್ ಮತ್ತೆ ಹೊಸ ಯೋಚನೆ ಮಾಡ್ತಾರೆ. ಒಮ್ಮೆ ರಸ್ತೆಯಲ್ಲಿ ಹೋಗುವಾಗ ಒಂದು ಬ್ಯಾಂಕ್ನ ಮುಂದೆ ಜನರೆಲ್ಲ ಕ್ಯೂ ನಿಂತಿರೋದನ್ನ ನೋಡ್ತಾರೆ. ಇದನ್ನ ನೋಡಿದ್ಮೇಲೆ ಕೂಡ್ಲೆ ಮಸ್ಕ್ ತಲೆಗೆ ಒಂದು ಐಡಿಯಾ ಬರುತ್ತೆ. ಅದೇನಪ್ಪಾ ಅಂದ್ರೆ ಆನ್ಲೈನ್ ನಲ್ಲೇ ಟ್ರಾನ್ಸಾಕ್ಷನ್ ಮಾಡಿದ್ರೆ ಹೇಗೆ ಅಂತ. ಅದಕ್ಕಾಗಿ x.com ಅನ್ನೋ ವೆಬ್ಸೈಟ್ ಅನ್ನೇ ಶುರು ಮಾಡ್ತಾನೆ. ಇದೊಂದು ಆನ್ಲೈನ್ ಟ್ರಾನ್ಸಾಕ್ಷನ್ ವೆಬ್ಸೈಟ್ ಆಗಿತ್ತು. ನಂತರ ಈ ಕಂಪನಿ ಪೇಪಾಲ್ ಜೊತೆ ಮರ್ಜ್ ಆಗುತ್ತೆ. ಆದ್ರೆ ಎಲನ್ ಮಸ್ಕ್ ಅನ್ನ ಆ ಕಂಪನಿ ಮೋಸದಿಂದ ಹೊರಗೆ ಹಾಕ್ತಾರೆ. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಮಸ್ಕ್ ತುಂಬಾನೇ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾರೆ. ಯಾರು ಊಹೆ ಕೂಡ ಮಾಡದ್ದನ್ನ ಈತ ಮಾಡ್ತಾ ಇರ್ತಾನೆ. ಒಮ್ಮೆ ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೋತಾನೆ. ಅಷ್ಟೇ, ತಡ ಮಾಡದೆ ಅಲ್ಲಿಂದ ರಷ್ಯಾಗೆ ಹೋಗ್ತಾನೆ. ನನಗೊಂದು ರಾಕೆಟ್ ಬೇಕು, ಮಂಗಳ ಗ್ರಹಕ್ಕೆ ಹೋಗೋಕೆ ಅಂತಾನೆ. ಆಗ ಎಲ್ಲರೂ ಈತನೊಬ್ಬ ಹುಚ್ಚ ಅಂತಾರೆ. ಈ ಜಗತ್ನಲ್ಲಿ ಹೊಸದಾಗಿ ಯಾರೇ ಯೋಚನೆ ಮಾಡಿದ್ರು ಅವರಿಗೆಲ್ಲ ನಾವು ಹೀಗೆ ಕರಿತೀವಿ ಅಲ್ವಾ. ಹೀಗೆ ಕೇಳಿದ್ದಕ್ಕೆ ರಷ್ಯಾ ಒಂದು ರಾಕೆಟ್ಗೆ 8 ಮಿಲಿಯನ್ ಖರ್ಚಾಗತ್ತೆ ಅನ್ನತ್ತೆ. ಆಗ ಮಸ್ಕ್ ಇದು ತುಂಬಾ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ತಾನೆ. ಆದರೆ ರಷ್ಯಾ ಕೇಳೋದಿಲ್ಲ. ಅಲ್ಲಿಂದ ವಾಪಸ್ಸಾದ ಮಸ್ಕ್ ನಾನೇ ಯಾಕೆ ಒಂದು ರಾಕೆಟ್ ಕಂಪ್ನಿ ಸ್ಟಾರ್ಟ್ ಮಾಡಬಾರ್ದು ಅಂತ ಈ ವಿಷಯವನ್ನ ಮೈಂಡ್ಗೆ ಬಂದಿದ್ದೇ ತಡ
ಮಸ್ಕ್ ತಡ ಮಾಡದೆ ಬಾಹ್ಯಾಕಾಶದ ಬಗ್ಗೆ ಸ್ಟಡಿ ಮಾಡೋಕೆ ಕೂರ್ತಾನೆ. ಗಂಟೆಗಟ್ಟಲೆ ಓದ್ತಾನೆ. ರಾಕೆಟ್ ಬಗ್ಗೆ ತುಂಬಾ ತಿಳ್ಕೊಳ್ತಾನೆ. ತಡ ಮಾಡದೆ ಸ್ಪೇಸ್ ಎಕ್ಸ್ ಅನ್ನೋ ಕಂಪನಿಯನ್ನೇ ಶುರು ಮಾಡಿಬಿಡ್ತಾನೆ. ಬಾಹ್ಯಾಕಾಶದ ಬಗ್ಗೆ ಒಂದು ಪ್ರೈವೇಟ್ ಕಂಪನಿ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಅದನ್ನ ಯೋಚನೆ ಮಾಡೋಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದರಲ್ಲಿ ಹಣ ಹಾಕೋದು ಮಾತ್ರ. ಹಾಕಿದ ಹಣ ವಾಪಸ್ ಬರೋದಿಲ್ಲ ಅಂತ ತುಂಬಾ ಜನಕ್ಕೆ ಚೆನ್ನಾಗಿಯೇ ಗೊತ್ತಿತ್ತು. ಹಾಗಾಗಿ ಯಾರು ಕೂಡ ಮಸ್ಕ್ಗೆ ಸಹಾಯ ಮಾಡೋದಿಲ್ಲ. ಆದ್ರೆ ಹುಟ್ಟಿನಿಂದಲೂ ಯಾವುದು ಆಗಲ್ವೋ ಅದನ್ನ ಸಾಧಿಸಿ ತೋರಿಸುವ ವ್ಯಕ್ತಿ ಮಸ್ಕ್ ಒಂದು ಯೋಚನೆ ಮಾಡ್ದ. ಆಕಾಶದಲ್ಲಿ ಹಾರಿದ ವಿಮಾನ ವಾಪಸ್ ಬರುತ್ತೆ ಅಂತಾದ್ರೆ ರಾಕೆಟ್ ಯಾಕೆ ಬರಬಾರ್ದು ಅಂತ ಯೋಚಿಸ್ತಾನೆ. ಅದಕ್ಕೆ ತಕ್ಕಂತೆ ಕೆಲ ದಿನಗಳಲ್ಲಿ ಈತನ ಒಡೆತನದ ಸ್ಪೇಸ್ ಎಕ್ಸ್ ಒಂದು ರೀಯೂಸಬಲ್ ರಾಕೆಟ್ ಅನ್ನ ತಯಾರಿ ಮಾಡಿಬಿಡುತ್ತೆ. ಅದನ್ನ ಬಾಹ್ಯಾಕಾಶಕ್ಕೆ ಲಾಂಚ್ ಕೂಡ ಮಾಡಲಾಯ್ತು. ಆದ್ರೆ ಲಾಂಚ್ ಮಾಡುವಾಗಲೇ ಅದು ಧಗಧಗನೆ ಬೆಂಕಿ ಹತ್ತಿ ಉರಿದಿತ್ತು. ಅಲ್ಲಿಗೆ ಮೊದಲ ಪ್ರಯತ್ನವೇ ವಿಫಲವಾಗಿ ಹೋಯ್ತು. ಆದ್ರೆ ಮಸ್ಕ್ ಜೀವನದಲ್ಲಿ ಸೋಲನ್ನೇ ಮೆಟ್ಟಿ ನಿಂತವ. ಆತ ಸೋಲುವ ಮನುಷ್ಯನೇ ಅಲ್ಲ. ಒಮ್ಮೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ಫೇಲ್ಯೂರ್ ಇಸ್ ದ ಆಪ್ಷನ್ ಅಂತ. ಪ್ರತಿಯೊಬ್ಬರೂ ಸೋಲ್ತಾರೆ. ಸೋಲು ಅಂದ್ರೆ ಸೋಲಲ್ಲ, ಅದೊಂದು ಪಾಠ. ಹೀಗೆ ಹೇಳಿದ ಕೆಲವೇ ದಿನಗಳಲ್ಲಿ ಮತ್ತೊಂದು ರಾಕೆಟ್ ಲಾಂಚ್ಗೆ ರೆಡಿ ಆಗತ್ತೆ. ಆದ್ರೆ ರಾಕೆಟ್ ಲಾಂಚ್ ಆದ ಕೆಲ ನಿಮಿಷದಲ್ಲೇ ಕಂಟ್ರೋಲ್ಗೆ ಸಿಗದೆ ದಾರಿ ತಪ್ಪಿ ಹೋಗತ್ತೆ. ಎರಡನೇ ಪ್ರಯತ್ನವು ಮತ್ತೆ ಫೇಲ್ ಆಗತ್ತೆ. ಮೂರನೇ ಪ್ರಯತ್ನ ಮಾಡ್ತಾರೆ. ಮೂರನೇ ಪ್ರಯತ್ನ ಕೂಡ ಫೇಲ್ ಆಗತ್ತೆ. ಅಲ್ಲಿಗೆ ಎಲನ್ ಮಸ್ಕ್ ಬಳಿ ಇದ್ದ ಎಲ್ಲ ಹಣ ಖಾಲಿಯಾಗಿರತ್ತೆ. ಅಲ್ಪ ಸ್ವಲ್ಪ ಬಂದ ಇನ್ವೆಸ್ಟರ್ಸ್ ಕೂಡ ಇವನಿಂದ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಬಿಟ್ಟು ಹೋಗ್ತಾರೆ. ಆಗ ಮಸ್ಕ್ ಒಂದು ಪ್ರೆಸ್ ಮೀಟ್ ಮಾಡ್ತಾನೆ. ನಾನಿನ್ನೂ ಸೋತಿಲ್ಲ, ಮತ್ತೊಂದು ಬಾರಿ ಪ್ರಯತ್ನ ಮಾಡ್ತೀನಿ ಅಂತ ಎದ್ದು ನಿಲ್ತಾರೆ. ಆದ್ರೆ ಜಗತ್ತು ಇವನಿಗೆ ಖಂಡಿತ ಹುಚ್ಚ ಹಿಡಿದಿದೆ ಅಂತ ಹೇಳುತ್ತೆ. ಆದ್ರೆ ಮಸ್ಕ್ 4ನೇ ಪ್ರಯತ್ನ ಕೂಡಲೇ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ. ಮಸ್ಕ್ ತನ್ನ ಬಳಿ ಇದ್ದ ಆಸ್ತಿ ಪಾಸ್ತಿ ಎಲ್ಲವನ್ನ ಮಾರಾಟ ಮಾಡ್ತಾನೆ. ಅಷ್ಟೇ ಯಾಕೆ, ತಾನಿದ್ದ ಮನೆಯನ್ನು ಕೂಡ ಕೊನೆಗೆ ಮಾರಾಟ ಮಾಡಿ ಪ್ರಯತ್ನ ಮುಂದುವರೆಸ್ತಾನೆ. 4ನೇ ಸಲದ ಈತನ ಪ್ರಯತ್ನ ಇದೆಯಲ್ಲ, ಅದು ಇತಿಹಾಸವನ್ನೇ ಸೃಷ್ಟಿ ಮಾಡುತ್ತೆ. ಎಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶಕ್ಕೆ ರಾಕೆಟ್ ಅನ್ನ ಹಾರಿಸಿಯೇ ಬಿಟ್ಟಿರುತ್ತೆ. ಇದನ್ನ ನೋಡಿದ ನಾಸಾ ಬರೋಬ್ಬರಿ $1.5 ಮಿಲಿಯನ್ ಕಾಂಟ್ರಾಕ್ಟ್ ಕೊಡುತ್ತೆ. ನೀವು ನಮಗೂ ರೀಯೂಸ್ ಮಾಡುವ ರಾಕೆಟ್ಗಳನ್ನ ಮಾಡಿಕೊಡ್ಬೇಕು ಅಂತ ಬೇಡ್ಕೊಳ್ಳುತ್ತೆ. ಅಲ್ಲಿಗೆ ಈತನನ್ನ ನೋಡಿ ನಕ್ಕಿದ್ದ ಹೀಯಾಳಿಸಿದ್ದ ದೇಶಗಳೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡಿತವೆ. ಇದಕ್ಕೆ ಹೇಳೋದು, ಎಲ್ಲಿ ಸೋತಿದ್ವೋ ಅಲ್ಲೇ ಗೆದ್ದು ತೋರಿಸ್ಬೇಕು, ಎಲ್ಲಿ ಕಳ್ಕೊಂಡಿದ್ವೋ ಅಲ್ಲೇ ಹುಡುಕ್ಬೇಕು. ಇದು ನಿಮ್ಗೆ ಗೊತ್ತಿರ್ಲಿ. ಸ್ನೇಹಿತರೆ, ಮಸ್ಕ್ ಶಿಕ್ಷಣ ಪಡೆದು ವಿಜ್ಞಾನಿ ಆದವರಲ್ಲ, ಪುಸ್ತಕ ಓದಿ ವಿಜ್ಞಾನಿ ಆದವರು. ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈತನೇ ಸಾಕ್ಷಿ. ಇದಾದ ನಂತರ ಮಸ್ಕ್ ಟೆಸ್ಲಾ ಕಾರ್ನ ಮೇಲೆ ಹೂಡಿಕೆ ಮಾಡ್ತಾನೆ. ಮಸ್ಕ್ಗೆ ಚೆನ್ನಾಗಿ ಗೊತ್ತಿದೆ, ಒಂದಲ್ಲ ಒಂದಿನ ಪೆಟ್ರೋಲ್ ಡೀಸೆಲ್ ಖಾಲಿ ಆಗತ್ತೆ, ಅದಕ್ಕೆ ಪರ್ಯಾಯವಾಗಿ ಏನಾದ್ರೂ ಮಾಡಲೇಬೇಕು ಅಂತ. ಇದೇ ಕಾರಣಕ್ಕೆ ಎಲೆಕ್ಟ್ರಿಕ್ ಕಾರ್ ರೆಡಿ ಮಾಡಿದ್ದಾರೆ. ಈಗ ಎಲ್ಲರೂ ಎಲೆಕ್ಟ್ರಿಕ್ ಕಾರ್ ಬಗ್ಗೆ ಮಾತಾಡ್ತಾ ಇದ್ರೆ ಮಸ್ಕ್ ಮಾತ್ರ ಡ್ರೈವರ್ ಇಲ್ಲದೆ ಕಾರ್ ಓಡಾಡೋದ್ರ ಬಗ್ಗೆ ಸಂಶೋಧನೆ ಮಾಡ್ತಿದ್ದಾರೆ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ನಾವಿವತ್ತು ನಾಳೆಯ ಬಗ್ಗೆ ಯೋಚನೆ ಮಾಡಿದ್ರೆ ಮಸ್ಕ್ ಮುಂದಿನ 100 ವರ್ಷದ ಬಗ್ಗೆ ಯೋಚನೆ ಹಾಕಿರ್ತಾರೆ ಅಂತ. ಏನೇ ಆದ್ರೂ ಈಗಿನ ನಮ್ಮ ಯುವಕರಿಗೆ ಈತ ಒಬ್ಬ ಒಳ್ಳೆಯ ರೋಲ್ ಮಾಡೆಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.